ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 22/12/2024 ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ರೋಟರಿ ಆಂಗ್ಲ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಕಾಲೇಜು, ಶೆಟ್ಟಿಕೆರೆ ರಸ್ತೆ, ಚಿಕ್ಕನಾಯಕನಹಳ್ಳಿಯಲ್ಲಿ ರೋಟರಿ ಕ್ಲಬ್ ಚಿಕ್ಕನಾಯಕನಹಳ್ಳಿ ಮತ್ತು ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ, ಶಿರಾ ರಸ್ತೆ, ತುಮಕೂರು ಇವರ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರದಲ್ಲಿ ಸಾಮಾನ್ಯ ಶಸ್ತ್ರಚಿಕಿತ್ಸೆ, ENT, ಸ್ತ್ರೀರೋಗ, ಹೃದಯರೋಗ, ನರರೋಗ, ಕ್ಯಾನ್ಸರ್, ಕೀಲು ಮತ್ತು ಮೂಳೆ ರೋಗ, ಉಸಿರಾಟದ ತೊಂದರೆ, ಮೂತ್ರ ವಿಸರ್ಜನಾ ತೊಂದರೆ, ಮೂತ್ರಪಿಂಡಗಳಲ್ಲಿ ಹರಳು ಮುಂತಾದ ಅನೇಕ ಕಾಯಿಲೆಗಳನ್ನು ತಪಾಸಣೆ ಮಾಡಲಾಗುವುದು. ಇದರ ಸದುಪಯೋಗವನ್ನು ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು, ನಾಗರಿಕರು ಪಡೆಯಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗಿದೆ. ಇದಾದ ನಂತರ ಇಲ್ಲಿ ಬಂದು ನೋಡಿ ನಾವು ಎಲ್ಲ ತಪಾಸಣೆ ಮಾಡಿ ಚೆಕ್ ಮಾಡಿ ಮಿನಿಮಮ್ ಇನ್ವೆಸ್ಟಿಗೇಷನ್ಸ್ ಹೇಗಬೇಕು ಅವೆಲ್ಲ ಮಾಡ್ತಾರೆ. ಇದಾದ ನಂತರ ಆಪ್ರೇಷನ್ ಏನಾದರೂ ಬೇಕಿದ್ದರೆ ಅಥವಾ ಫರ್ದರ್ ಟ್ರೀಟ್ಮೆಂಟ್ ಏನಾದರೂ ಬೇಕಿದ್ದರೆ ಅಂಥವರು ಇಷ್ಟಪಟ್ಟಲ್ಲಿ ಅವರು ನಮ್ಮ ಆಸ್ಪತ್ರೆಗೆ ಬರ್ಬೋದು. ನಮ್ಮ ಆಸ್ಪತ್ರೆ ಸುಸಜ್ಜಿತವಾಗಿದೆ, 850 ಬೆಡ್ ಇದೆ, ಎಲ್ಲ ಸ್ಪೆಷಾಲಿಟೀಸು ಇದೆ, ಸೂಪರ್ ಸ್ಪೆಷಾಲಿಟಿ ಇದೆ. ಓಕೆ, ಮತ್ತು ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನಮ್ಮಲ್ಲಿ ಏನಾಗ್ತಾರೆ ಇನ್ಶೂರೆನ್ಸ್ ಸ್ಕೀಮ್ಸ್, ಅದು ಸುಮಾರು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಎಲ್ಲ 30ರಿಂದ 35 ಸ್ಕೀಮ್ಸ್ ಮೇಲೆ ಇದೆ. KSRTC ಅವರು ಯಾರಾದರೂ ಅವರು ಬರ್ಬೋದು, ಮತ್ತು ESI ಕಾರ್ಡ್ ಇರೋರು ಅವರು ಬರ್ಬೋದು. ಸೊ ವೆರಿ ವೈಡ್ ವೆರೈಟಿ ರೇಂಜ್ ಕವರ್ ಆಗುತ್ತೆ. ಸಾಮಾನ್ಯ ವಾರ್ಡಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಯಾರು ಏನು ತಗೋದು ಜನರು ಬ್ರಾಡ್ ಸ್ಪೆಷಾಲಿಟಿ. ಮಿನಿಮಮ್ ಬೇಸಿಕ್ ಇನ್ವೆಸ್ಟಿಗೇಷನ್ಸು ಫ್ರೀ ಆಗಿ ಮಾಡ್ತೀವಿ, ಕನ್ಸಲ್ಟೇಷನು ಫ್ರೀ ಇರುತ್ತೆ, ನರ್ಸಿಂಗ್ ಕೇರು ಫ್ರೀ ಇರುತ್ತೆ, ಕೆಲವು ಔಷಧಗಳು ಫ್ರೀ ಕೊಡ್ತೀವಿ, ಕೆಲವು ಔಷಧಗಳು ಕಾಸ್ಟ್ಲಿ ಮೆಡಿಸಿನ್ಸ್ ಇದ್ರೆ ಅದನ್ನು ಮಾತ್ರ ಪರ್ಚೇಸ್ ಮಾಡ್ತೀವಿ. ಫಾರ್ಮಸಿ ಆಪ್ರೇಷನ್ಸು ಫ್ರೀ ಮಾಡ್ತಾ ಇದ್ದೀವಿ. ಜನರಲ್ ವಾರ್ಡಲ್ಲಿ ಆಮೇಲೆ ಸೀರೆ ಹೆಲ್ತ್ ಕಾರ್ಡ್ ಅಂತ ಹೋಗ್ತಿದೆ. ಅದ್ರಲ್ಲಿ ಬಂದರೆ ಸಾಮಾನ್ಯ ವಾರ್ಡಲ್ಲಿ ಅಡ್ಮಿಟ್ ಆದರೆ ಅವರು ಆಪರೇಷನ್ಗೆ ಏನು ಹಣ ಖರ್ಚು ಮಾಡೋ ಅವಶ್ಯಕತೆ ಇದೆ. ಕೆಲವು CEO ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲ್. ಈಗ ಮೊದಲಾಗಿ ನಮ್ಮ CNಹಳ್ಳಿ ರೋಟ್ರಿ ಮೆಂಬರ್ಸ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ. ಏಕೆಂದರೆ ನಾವು ಎಲ್ಲೋ ತುಮಕೂರಲ್ಲಿ ಇರ್ತೀವಿ, ನಿಮ್ಮ ಊರಲ್ಲಿ CNಹಳ್ಳಿಯಲ್ಲಿ ಇರೋದ ಜನ ಏನೋ ಒಂದು ಉದ್ದೇಶಕ್ಕಾಗಿ ಅವ್ರದ್ದು ಒಂದು ಒಳ್ಳೇದಾಗಲಿ ಅಂತ ತಾವೆಲ್ಲರೂ ಇಷ್ಟು ಕಷ್ಟ ಮಾಡಿ ಲೈಕ್ ಇವಾಗ ಅವರೆಲ್ಲರೂ ಕರ್ಕೊಂಡು ಬಂದು ಒಂದು ಕ್ಯಾಂಪ್ ಮಾಡಬೇಕು. ಈ ಥರ ಕಾಯಿಲೆ ಇದೆ ನಮ್ಮ ಊರಲ್ಲಿ, ಅವರೆಲ್ಲ ಒಂದು ಬೆನಿಫಿಟ್ ಆಗಬೇಕು ಅಂತ ಯೋಚನೆ ಮಾಡಿ ಈ ಥರ ಮೆಡಿಕಲ್ ಕ್ಯಾಂಪ್ ಪ್ಲ್ಯಾನ್ ಮಾಡೋದು ಫಸ್ಟ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಶ್ರೀದೇವಿಯಿಂದ ನಮಗಿರೋದು ಬ್ರಾಡ್ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ಸು ಎಲ್ಲ ಡಾಕ್ಟರ್ಸ್ನ ಕರ್ಕೊಂಡು ಈ ಕ್ಯಾಂಪಲ್ಲಿ ಮುಖ್ಯ ಕಾರಣ ಏನು ಅಂದರೆ CNಹಳ್ಳಿಯಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇದೆ, ಬಟ್ ಎಕ್ಸ್ಟ್ರಾರ್ಡಿನರಿ ಫೆಸಿಲಿಟೀಸ್ ಅಂದರೆ ಕಾರ್ಡಿಯಾಲಜಿ, ಲೈಕ್ ಏನು ಹಾರ್ಟ್ ಅಟ್ಯಾಕ್ ಆ ಥರ ಬರ್ಬೋದು, ಅವ್ರಿಗೂ ಇಮಿಡಿಯೇಟಾಗಿ PTCA ಮಾಡಿ ಒಂದು ಸ್ಟಂಟ್ ಹಾಕಬೇಕು. ನೀವು ಇಲ್ಲಿಂದ ಬೆಂಗಳೂರು ಕರ್ಕೊಂಡು ಹೋಗೋದ್ರೆ ಒಂದು 2.5 ಗಂಟೆ ಆಗುತ್ತೆ, ಟ್ರಾಫಿಕ್ ಎಲ್ಲ ನೋಡ್ಬೋದು. ಈಗ ನಮ್ಮ ಸಾಹೇಬರು ಎಲ್ಲರಿಗೂ ಗೊತ್ತು, ಡಾಕ್ಟರ್ MR ಮುನಾಯ್ಕರ್ ಅಂತ. ಸೊ ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ ನಮ್ಮ ತುಮಕೂರು ಜಿಲ್ಲೆ ಇರೋದು ಪ್ರಜೆಗಳು ಸಾಮಾನ್ಯಗಳಿಗೆ ಯಾರಿದ್ದಾರೋ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಶ್ರೀದೇವಿ ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಮಾಡಿ ಅದರಲ್ಲಿ ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸು, ಬರೀ ವಾರಕ್ಕೆ ಒಂದ್ಸರಿ ಬರೋ ಡಾಕ್ಟರ್ ಇಲ್ಲ, ಫುಲ್ ಟೈಮ್ ಡಾಕ್ಟರ್ಸು, ಎಲ್ಲ ಸೂಪರ್ ಸ್ಪೆಷಾಲಿಟಿ ಫುಲ್ ಟೈಮ್ ಡಾಕ್ಟರ್ಸ್ 24/7 ಇರಬೇಕು. ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟ್ರಾಮಾ ಸರ್ವಿಸ್ ಮಾಡಬೇಕು ಅಂತಲೂ ಅವರೆಲ್ಲ ಒಂದು ಸ್ಟ್ರಕ್ಚರೈಸೇಷನ್ ಮಾಡಿದರು. ಸೊ ಅದು ಅಂದಾಗಿ ನಮಗೂ ABRಗೆ ಈಶ್ವರಿ SSI ಆಗಲಿ ಎನಿ MI ಕೇಸಸ್, ಹಾರ್ಟ್ ಅಟ್ಯಾಕ್ ಕೇಸಸ್ ಏನಿದೆ ಅಂದ್ರೂ ನಮ್ಮಲ್ಲೇ ಮಾಡ್ಬೋದು. ಈಗ ಇಲ್ಲಿಂದ ಜಯದೇವ ಹೋಗೋದು 2.5 ಗಂಟೆ ಆಗುತ್ತೆ. ಅಲ್ಲಲ್ಲಿ ಮೇನ್ ಪೇಷಂಟ್ ಏನಾಗುತ್ತೆ ಯಾರೋ ಗೊತ್ತಾಗಲ್ಲ.
ಸೊ 1 ಅವರಲ್ಲಿ ನಮ್ಮ ತುಮಕೂರು ರೀಚ್ ಆಗ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಆ್ಯಂಜಿಯೋ ಮಾಡಿಬಿಟ್ಟು ಸ್ಟಂಟ್ ಹಾಕ್ಬೋದು, ಅವರೊಂದು ಲೈಫ್ ಸೇವ್ ಮಾಡ್ಬೋದು. ಸೊ ನೆಕ್ಸ್ಟು ಸಿಮಿಲರ್ಲಿ ಈಗ ಆಂಕಾಲಜಿ ಕೇಸಸ್ ಇದೆ, ನಾವು ಇಲ್ಲಿಂದ ಮಿಡ್ವೈಗೆ ಹೋಗಬೇಕು, 2 ದಿನ ವೆಯ್ಟ್ ಮಾಡಬೇಕು, ತುಂಬ ಕ್ರೌಡ್ ಇರುತ್ತೆ. ಅದೇ ಸರ್ವಿಸಸ್ ನಾವು ಇಲ್ಲಿ ಶ್ರೀದೇವಿಯಲ್ಲಿ ತುಮಕೂರಲ್ಲಿ ಕೊಟ್ಟರೆ ಸೇಮ್ ABRK ಯಶಸ್ವಿನಿ ಎಲ್ಲ ಇದೆ, ಅದರಲ್ಲಿ ಮಾಡಿಕೊಂಡು ಸರ್ಜರಿ ಮಾಡ್ಬೋದು ಆರಾಮಾಗಿ. ಸೊ ಅವ್ರ ಫಾಲೋಅಪ್ ಆಗಿನೂ ತುಂಬ ಹತ್ರ ಇರುತ್ತೆ ಡಿಸ್ಟೆನ್ಸ್, ಯಾಕಂದರೆ ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಒಂದೇ ಸರಿ ಆಗೋಕ್ಕಾಗಲ್ಲ. 50 ವರ್ಷದಿಂದ ಹಲವಾರು ಕ್ಯಾಂಪ್ಗಳನ್ನು, ಮೆಡಿಕಲ್ ಕ್ಯಾಂಪು, ಐ ಕ್ಯಾಂಪು, ಹಲವಾರು ಜನಸೇವೆ ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು 22ನೇ ತಾರೀಕು ಭಾನುವಾರ ರೋಟರಿ ಕ್ಲಬ್ ಮತ್ತು ಶ್ರೀದೇವಿ ಹಾಸ್ಪಿಟ್ಲಿಂದ ಮೆಗಾ ಕ್ಯಾಂಪನ್ನು ಮಾಡ್ತಿದ್ವಿ. ಈ ತಾಲೂಕು ಮಟ್ಟದಲ್ಲಿ ಈ ಥರ ಕ್ಯಾಂಪ್ ಆಗೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದರೆ ಪ್ರಥಮ ಹಂತದಲ್ಲಿ ಕೆಲವು ಕಾಯಿಲೆಗಳು ಗೊತ್ತಾಗಲ್ಲ. ಈ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಅವರು ಡಾಕ್ಟ್ರು ನೆಕ್ಸ್ಟ್ ಬೆಂಗಳೂರು ತುಮಕೂರು ತೋರಿಸ್ತಿದ್ರೆ ಕೆಲವರು ತೋರಿಸಲ್ಲ. ಹಾಗಾಗಿ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಈ ಕ್ಯಾಂಪ್ ಮಾಡೋದ್ರಿಂದ ಪ್ರಥಮ ಹಂತದಲ್ಲೇ ಕೆಲವು ಕಾಯಿಲೆಗಳು ಗೊತ್ತಾಗುತ್ತೆ. ಹಾಗಾಗಿ ಮುಂದೆ ಇಂಥ ಅನುಕೂಲ ಆಗುತ್ತೆ. ಹಾಗಾಗಿ ಮೆಡಿಕಲ್ ಕ್ಯಾಂಪನ್ನು ನಾವು ಮಾಡ್ತಿರೋದು ಏನಾದರೆ ಇವತ್ತು ಇರಬಹುದಾದಂಥವರು ಸಹಿತ ತಮ್ಮನ್ನು ತಾವು ಪರೀಕ್ಷೆಗೆ ಒಳಪಡಿಸಿಕೊಳ್ಳಬಹುದು. ಇದೊಂದು ಅತ್ಯದ್ಭುತವಾದ ಅವಕಾಶ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಚೆನ್ನಾಗಿದೆಯಾ ಇಲ್ವಾ ಅಂತ ಪರೀಕ್ಷಿಸಿಕೊಳ್ಳೋಕ್ಕೆ, ಆರೋಗ್ಯ ಸರಿ ಇರಲಿಲ್ಲ ಅಂದರೆ ಸಮೇತ ಅವರಿಗೆ ಮುಂದೆ ಶ್ರೀದೇವಿ ಹಾಸ್ಪಿಟಲಲ್ಲಿ ಉತ್ತಮವಾದ ಆರೋಗ್ಯ ಸೇವೆಯನ್ನು ಕೊಡುವ ಭರವಸೆ ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಿಂದ ಬಂದಂಥ ಪ್ರದೀಪ್ ಸರ್ ಮತ್ತು ಡಾಕ್ಟರ್ ಮೋಹನ್ ಅವರು ನೀಡಿದ್ದಾರೆ. ಆದ್ದರಿಂದ ಇಡೀ ತಾಲೂಕಿನ ಜನತೆ ಈ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ಆರೋಗ್ಯವಾಗಿರಿ ಅಂತ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹೆಚ್ಚಿನದಾಗಿ ಮಕ್ಕಳಿಗೆ ಮಿನಿಮಮ್ 4 ವೀಕ್ನಲ್ಲಿ ವಿದ್ಯಾಭ್ಯಾಸವನ್ನು ಕೊಡೋದ್ರ ಮುಖಾಂತರ, ಹಾಗೆ ಒಂದು ರೋಟರಿ ಕಾಲೇಜನ್ನು ಕೂಡ ಅದು ಇವಾಗ ಸ್ಥಾಪಿಸಿ ನಡೆಸ್ತಾ ಇದೆ. ಅದೇ ಸಭಾಂಗಣದಲ್ಲಿ, ಆ ಒಂದು ಆವರಣದಲ್ಲಿ, ರೋಟರಿ ಸ್ಕೂಲ್ ಆವರಣದಲ್ಲಿ ನಾವು ಈ ಏನು ಆಯೋಜಿಸ್ತೀವಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆ ಆವರಣದಲ್ಲಿ ನಾವು ನಡೆಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿ ನಡೆಸ್ತಾ ಇದ್ದೀವಿ. ಹೀಗಾಗಿ ಸಾಕಷ್ಟು ಸೇವೆಗಳನ್ನು ರೋಟರಿ ಕ್ಲಬ್ಬು ತುಂಬ ದಿನಗಳಿಂದ 49 ವರ್ಷಗಳಿಂದ ಮಾಡ್ಕೊಂಡಿರೋದ್ರಿಂದ ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜಿಸಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗುತ್ತೆ ಅಂತ ನಾನು ಹೇಳಿದ್ದೀನಿ. ಹೆಸರಲ್ಲಿ ಡಾಕ್ಟರ್. ಸೊ ತುಂಬ ಜನ ಆರಾಮಾಗಿ ಬಂದು ಮಾಡಿಕೊಂಡು ಒಂದಿನ ಅಲ್ಲಿ ನೀ ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗ್ತಾರೆ. ಅಲ್ಲ, ಗುರಿ ನಾನು ಹೇಳಿದ್ದು ಹೆಲ್ತ್ ಕಾರ್ಡ್ ಇಶ್ಯೂ ಮಾಡೋಕ್ಕೆ ಟಾರ್ಗೆಟ್ ಗುರಿ ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.